ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಅವರೆಕಾಳು ಮತ್ತು ಅಲಸಂದಿ ಕಾಳು ಇತ್ತು ಮನೇಲಿ. ಅದರಿಂದನೇ ಸಪ್ನೀರು ಮಾಡ್ತಾಯಿದ್ದೀನಿ. ಎಲ್ಲರೂ ಯೂಸಲಾಗಿ ಯಾವ ರೀತಿ ಮಾಡ್ತಾರೆ ನಮ್ಮ ಮನೇಲೂ ಅದೇ ರೀತಿಯೇ. ನೀವು ಇದೇ ಥರ ಮಾಡ್ತಿದ್ದೀರಾ ಅಂದರೆ ಕಾಮೆಂಟ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮುದ್ದೆಗೆ ಸಪ್ನೀರು ಅಂತೀವಿ ನಮ್ಮ ಕಡೆ, ಕೆಲವರೆಲ್ಲ ಉಪ್ಸಾರು ಅಂತಲೂ ಅಂತಾರೆ. ಇಲ್ಲಿ ನೋಡಿ, ನಾನಿಲ್ಲಿ ಸ್ವಲ್ಪ ಅವರೆಕಾಳು ಮತ್ತು ಅಲಸಂದಿ ಕಾಳು ಎರಡನ್ನೂ ಕಟ್ ಕಳಿಸಿತ್ತು ನಮ್ಮ ಚಿಕ್ಕಮ್ಮ. ಅದಕ್ಕೆ ಸ್ವಲ್ಪನೇ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪನೇ ಹಾಕಿ ಸಪ್ನೀರು ಮಾಡ್ಕೊಳ್ತಾ ಇದ್ದೀನಿ. ನೀವು ಬರೀ ಅವರೆಕಾಳು ಇದ್ರೂ ಸಹ ಇದೇ ಥರನೇ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ 2 ಬದನೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರಂಗಿರುತ್ತಲ್ಲ ಸ್ವಲ್ಪ, ಅದಕ್ಕೆ ಮಂದ ಬರಲಿ ಅಂತ ನಾನಿಲ್ಲಿ 2 ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಮುಳುಗೋವಷ್ಟು ಸ್ವಲ್ಪ ಜಾಸ್ತಿ ಸಾರು ಬೇಕು, ಸ್ವಲ್ಪ ನೀರು ಹಾಕಿ 2 ವಿಷಲ್ ಬರ್ಸ್ಕೊಳ್ತಿದ್ದೀನಿ ನಾನು ಇದನ್ನು. ಈ ಕಡೆ ನಾನಾಗಲೇ ಒಂದು 4-5 ಟೊಮೊಟೊನ ಚಿಕ್ಕನೇ ಇರೋದನ್ನ ಬಾಣಲಿಲಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಇಟ್ಕೊಂಡಿದ್ದೆ. ಸಿಮ್ಮಲ್ಲೇ ಇಟ್ಬಿಟ್ಟು ಈ ಥರ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ ನಮಗೆ, ಮತ್ತು ಹುಳಿ ಸಹ ಆ ಕಡೆ ಈ ಕಡೆ ಆಗೋದಿಲ್ಲ. ಈ ಕಡೆ ಮತ್ತೆ ಬಾಣಲಿ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತಾ ಇದ್ದೀನಿ. ನೋಡಿ, ಹಸಿಮೆಣ್ಸಿಕಾಯಿ ಎಲ್ಲ ಹುರ್ಕೊಂಡಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಕಾಳು ಒಗ್ಗರಣೆ. ಅದಕ್ಕೆ ಹಸಿಮೆಣ್ಸಿಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಈ ಕಡೆ 2 ವಿಷಲ್ ಬಂದಿದೆಯಲ್ವ ಈಗ ಕಾಳು ನೋಡ್ತಾ ಇರ್ಬೋದು. ಈಗ ಬದನೆಕಾಯಿ ಎಲ್ಲ ಈ ಕಡೆ ಸಪ್ರೇಟಾಗಿದೆ, ಎಲ್ಲ ಕಟ್ ಮಾಡಿ ಹಾಕಿದ್ದೆ. ಬದನೆಕಾಯಿ ಹುಳ ಇರುತ್ತೇನೋ ಅಂತ ಚೆಕ್ ಮಾಡಿ ಹಾಕ್ಕೊಂಡು ಇರಬೇಕು. ಫಸ್ಟ್ ಬದನೆಕಾಯಿನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಈಗ ಇದನ್ನು ಕಾಳನ್ನ ನೋಡ್ತಾ ಇರ್ಬೋದು ನೀವು, 2 ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ. ಯಾಕಂದರೆ ಹಸಿ ಕಾಳೆ ಅಲ್ವಾ, ಬೇಗನೆ ಬೆಂದಿರುತ್ತೆ. ಇಷ್ಟ ಆದರೆ ಸಾಕು ನನಗೆ ಬೆಂದಿದ್ರೆ. ಈಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಕಾಳು ಸಪ್ರೇಟ್, ನೀರು ಸಪ್ರೇಟ್ ಮಾಡಿದೆ. ಆದಷ್ಟು ನಾವು ಬಿಸಿ ಸಾಂಬಾರಿಗೆ ಕಲಸೋದಕ್ಕಿಂತ ಸ್ವಲ್ಪ ಹೆಸರು ತಣ್ಣಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಮಗೆ. ನೋಡಿ, ಈ ಕಡೆ ಎಲ್ಲ ನೀರು ತಣ್ಣಗಾಗಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀವಲ್ಲ, 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಗೆ ಖಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹುರಿದಿರೋ ಅಂಥದ್ದನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಪಲ್ಸ್ ಮಾಡ್ಕೊಂಬರ್ಬೇಕು ಅಷ್ಟೇ, ಜಾಸ್ತಿ ಫೈನಾಗಿ. 1-2 ಸತಿ ಪಲ್ಸ್ ಮಾಡಿದ್ರೆ ಸಾಕು, ಈ ಥರ ಪೇಸ್ಟ್ ಆಗುತ್ತೆ. ಇನ್ನು ಬೆಳ್ಳುಳ್ಳಿ, ಅಲ್ಲೆದೆಲ್ಲ ಕೊತ್ತಂಬರಿ ಹಾಗೇ ಇರುತ್ತೆ, ಹಾಗೇ ಇರಬೇಕು. ನಾವೀಗ ಇನ್ನೊಂದು ಸತಿ ತಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಲೋಟದಿಂದ ಅಥವಾ ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ಕೈಯಲ್ಲಾದ್ರೂ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ನಾವಿಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಬೆಳ್ಳುಳ್ಳಿ ಎಲ್ಲ ನೀಟಾಗಿ, ಯಾಕಂದರೆ ಪಲ್ಸ್ ಮಾಡಿರ್ತೀವಲ್ಲ, ಬೆಳ್ಳುಳ್ಳಿ ಎಲ್ಲ ಸ್ಮ್ಯಾಶ್ ಆಗಿರಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗುತ್ತೆ. ಈಗ ಬದನೆಕಾಯನ್ನು ಸಹ ಇಟ್ಟಿದ್ವಲ್ಲ, ಇದರಲ್ಲೇ ಕಿವುಚ್ಕೊಂಡ್ಬಿಡ್ಬೇಕು. ನಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬೆಂದಿರುತ್ತಲ್ವ. ಈ ಥರ ಮಾಡೋದ್ರಿಂದ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ನೀರು ಥರ ಇಲ್ದಂಗೆ ಚೆನ್ನಾಗಿರುತ್ತೆ. ಬದನೆಕಾಯಿ ಹಾಕಿರೋದ್ರಿಂದನೂ ನೀಟಾಗಿ ಈ ಥರ ಲೋಟದಿಂದ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಕೈಯಲ್ಲೇ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವಿಲ್ಲಿ ನೀಟಾಗಿ ಎಲ್ಲ ಒಂದೇ ರೀತಿ ಬದನೆಕಾಯಿ ಎಲ್ಲ ಹಾಕಿದ್ವಲ್ಲ, ನೀಟಾಗಿ ಒಂದೇ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಸಪ್ನೀರು ಇಟ್ಟಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಾವು ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಈ ಸಪ್ನೀರು ಮಿಕ್ಸ್ ಮಾಡುವಾಗ. ನೋಡಿ, ಯಾವ ಕನ್ಸಿಸ್ಟೆನ್ಸಿ ಇದೆ, ಈ ಥರ ಇದ್ದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಖಾರ ಇದೆ ಅನಿಸಿದ್ರೆ, ಟೊಮೆಟೊ ಸಾಲಿಲ್ಲ ಅಂದರೆ ಇನ್ನು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಂಗೆ ಹುಳಿ ಕಡಿಮೆ ಇದೆ ಅನ್ನಿಸ್ತು. ಹುಳಿ ಇಲ್ಲದೆ ಇದ್ರೆ ಬೇಕಾದ್ರೆ ನಿಮಗೆ ಸ್ಕಿಪ್ ಮಾಡ್ಕೊಬೋದು. ಹುಣಸೆ ಹುಳಿ ಹಾಕೋದ್ರಿಂದ ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಕಾಳು ಒಗ್ಗರಣೆ ಇಟ್ಕೊಂಡಿರೋಣ. ಒಂದು ಬಾಣಲಿಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋಂಥ ಈರುಳ್ಳಿನೇ 2ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ನಾನು ಇಲ್ಲಿ ಸ್ವಲ್ಪ ಕಾಳಿರೋದ್ರಿಂದ ಹಸಿ ತೆಂಗಿನಕಾಯಿ ತುರಿ ಜಾಸ್ತಿ ಬಳಸಿದ್ದೀನಿ ನಾನಿಲ್ಲಿ. ಈ ಈರುಳ್ಳಿ ಫ್ರೈ ಆಗ್ತಾ ಇರುವಾಗೇ ಹಸಿಮೆಣ್ಸಿಕಾಯಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸಣ್ಣದಾಗೆ ಜಜ್ಜಿ ಅಥವಾ ಹಾಕೋದ್ರಿಂದ ಮಕ್ಳಿಗೂ ಸಿಗಲ್ಲ, ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಅಂತ ಈ ಥರ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಾಳಿಗೂ ಉಪ್ಪು ಹಾಕಿರ್ತೀವಿ, ತೆಂಗಿನ ತುರಿ ಹಾಕಿರೋದ್ರಿಂದ ಸಪ್ಪೆ ಅನಿಸುತ್ತಲ್ವ ಕಾಳು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಯ್ತಲ್ವ, ಈಗ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ಇಷ್ಟ ಆಗಲಿಲ್ಲ ಇಷ್ಟೊಂದು ಹಸಿ ತೆಂಗಿನಕಾಯಿ ತುರಿ ಅಂದರೆ ಬೇಕಾದ್ರೆ ಸ್ವಲ್ಪ ಸ್ಕಿಪ್ ಮಾಡ್ಕೋಬೋದು, ಬರೀ ಕಾಳು ಸಹ ಒಗ್ಗರಣೆ ಹಾಕ್ಕೋಬೋದು. ನಾನು ಇಲ್ಲಿ ಕಾಳು ಸ್ವಲ್ಪ ಇರೋದ್ರಿಂದ ನಮ್ಮ ಮನೇಲಿ ಜಾಸ್ತಿ ಕಾಳು ಅವೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿನ. ನೀಟಾಗಿ ಎಲ್ಲ ಒಂದು ಸ್ವಲ್ಪ ಒಗ್ಗರಣೆಲಿ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಇದರಲ್ಲಿ ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ರೆ ಕಾಯಿ ತುರಿಗೆಲ್ಲ ಕಾಳು ಒಂದೇ ರೀತಿ ಇದು ಸಹ ಪಲ್ಯ ರೆಡಿ ಆಗಿಬಿಡುತ್ತೆ. ಈ ಥರ ಪಲ್ಯ ಇರುವಾಗ ಜೋಳದ ರೊಟ್ಟಿ ಜೊತೆ ಸಪ್ರೇಟಾಗಿ
ತಿನ್ಕೋಬೋದು ಬೇಕಾದ್ರೆ. ನೋಡಿ ಈ ಕಡೆ ಮುದ್ದೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆಗೆ ಈ ಥರ ಸಪ್ಪೆ ನೀರು ಎತ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟ್ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.